ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನು ಈ ದಿನ ನಮ್ಮ ಅಮ್ಮನ ಮನೆಯಲ್ಲಿ ಸನಿಮಾತ್ಮನ ಕಥೆಯನ್ನು ಓದಿಸಿದ್ರು. ಸೊ ಹಾಗಾಗಿ ನಮ್ಮನೇಲಿ ಯಾವ ರೀತಿ ಆಚರಣೆ ಮಾಡಿದ್ವಿ ಅನ್ನೋದನ್ನು, ಅಂದರೆ ಹಳ್ಳಿಯಲ್ಲಿ ಒಂಥರ ಸ್ಪೆಷಲ್ಲಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಒಂದು ಫೆಸ್ಟಿವಲ್ ಆಗಲಿ, ಏನೇ ಒಂದು ಸೆಲೆಬ್ರೇಷನ್ ಮಾಡ್ತೀವಿ ಅಂದರೂ ತುಂಬ ಡಿಫ್ರೆಂಟಾಗಿರುತ್ತೆ. ಸಿಟಿಗಳಲ್ಲೇ ಬೇರೆ ವಾತಾವರಣ ಇರುತ್ತೆ, ಹಳ್ಳಿಗಳಲ್ಲೇ ಬೇರೆ ವಾತಾವರಣ ಇರುತ್ತೆ. ಸೊ ಹಾಗಾಗಿ ನಾನು ಈ ದಿನ ನಿಮಗೆ ನಮ್ಮನೇಲಿ ಸನಿ ಮಹಾತ್ಮನ ಕಥೆಯನ್ನು ಯಾವ ರೀತಿ ಆಚರಣೆ ಮಾಡಿದ್ವಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ಸ್ಟಾರ್ಟಿಂಗಲ್ಲೇ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮನೆ ಮುಂದೆ ಇರುವಂತಹ ನೇಚರು ಎಷ್ಟು ಚೆಂದ ಇದೆ ಅಂದರೆ, ಏನೋ ಒಂಥರ ಇಲ್ಲಿಗೆ ಬಂದಾಗ ಇದನ್ನು ನೋಡೋಕ್ಕೆ ನಾವು ಅದೃಷ್ಟವಂತರು ಅಂತ ಅನಿಸ್ಬಿಡುತ್ತೆ. ನಾವು ಸಿಟಿಯಲ್ಲಿ ಇರೋದ್ರಿಂದ ಬರೀ ಮನೆ ಒಳಗಡೆ ಇರೋದು, ಹೊರಗಡೆ ಬಂದ ತಕ್ಷಣವೇ ಬರೀ ರೋಡ್ಗಳು, ಬಿಲ್ಡಿಂಗ್ಗಳು, ಕಾರು, ಬಸ್ಸು ನೋಡಿ ನೋಡಿ ಬೇಜಾರಾಗ್ಬಿಟ್ಟಿರುತ್ತೆ. ಹಳ್ಳಿಯಲ್ಲಿ ಬಂದ್ರಂತೂ ಸ್ವರ್ಗನೇ ಅಂತಲೇ ಅನಿಸುತ್ತೆ. ಸೊ ಮೊದಲು ನಾನು ಚಿಕ್ಕವಳಿದ್ದಾಗ, ಅಂದರೆ ಮದುವೆಗಿಂತ ಮುಂಚಿತವಾಗಿ ಹಳ್ಳಿಯಲ್ಲೇ ವಾಸ ಮಾಡ್ತಿದ್ದು. ಸೊ ಇದೇ ಥರ ನೇಚರ್ ಇದ್ರೂ ಕೂಡ ಈಗ ನಮ್ಮ ರಿಲೇಷನ್ ಎಲ್ಲ ಸಿಟಿಯಲ್ಲಿ ಇರ್ತಾರೆ ನೋಡಿ, ಅವ್ರು ಬಂದಾಗ ಅವ್ರ ಮನೆಗೆ ಒಂದೊಂದು ದಿನ ಹೋದಾಗ ನಾವು ಯಾವಾಗ ಸಿಟಿಯಲ್ಲಿರೋದು, ಎದ್ದ ತಕ್ಷಣವೇ ವಾಕಿಂಗ್ ಹೋಗೋದು, ಒಂಥರ ಡಿಫ್ರೆಂಟ್ ಲೈಫ್, ಅವ್ರದ್ದೇ ಒಂಥರ ಡಿಫ್ರೆಂಟ್ ಲೈಫ್, ನಮ್ಮ ಮನೇಲೇ ಒಂಥರ ಡಿಫ್ರೆಂಟ್ ಲೈಫು. ಬೆಳಗ್ಗೆ ಎದ್ದಿದ ತಕ್ಷಣವೇ ಅಪ್ಪನಿಗೆ ಮುದ್ದೆ ಉಪ್ಸಾರು ಮಾಡಬೇಕು. ನಮ್ಮನೇಲೇ ಅಂತಲ್ಲ, ಹಳ್ಳಿಗಳಲ್ಲಿ ಎಲ್ಲರ ಮನೇಲೂ ಅಷ್ಟೇ, ಬೆಳಿಗ್ಗೆ ಎದ್ದ ತಕ್ಷಣ ಟಿಫನ್ ಮಾಡೋದು ಆ ರೀತಿ ಅಭ್ಯಾಸ ಇರಲ್ಲ. ಎದ್ದಿದ ತಕ್ಷಣವೇ ಮುದ್ದೆ ಉಪ್ಸಾರು, ಗದ್ದೆಗೆ ಹೋಗೋದು, ಹಸುಗಳ ಕೆಲಸ ಆ ರೀತಿ ಇರುತ್ತೆ. ಸೊ ನಾನು ಫಂಕ್ಷನ್ ದಿನ ಬಂದಿದ್ದು ಶನಿವಾರ, ಆ ಫಂಕ್ಷನ್ ಇರೋದ್ರಿಂದ ಮಕ್ಕಳಿಗೆ ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದೀನಿ. ಬಂದ ತಕ್ಷಣವೇ ಒಂದು ರೌಂಡ್ ಎಲ್ಲರ ಕೈಲೂ ಬೈಸ್ಕೊಂಡೆ. ಸೊ ನೆಂಟರು ಥರ ಬಂದಿದ್ದಾಳೆ ಇವಳು ಅಂತ ಹೇಳಿ, ಸೊ ಏನಾದರೂ ಅಂದ್ಕೊಳ್ಳಿ ಅಂತ ಹೇಳಿ ಮಕ್ಕಳಿಗೆ ರಿವಿಸನ್ ನಡೀತಾಯಿತ್ತು. ಸೊ ಹಾಗಾಗಿ ಮಕ್ಕಳನ್ನ ಸ್ಕೂಲಿಂದ ಮುಗಿಸ್ಕೊಂಡು ನಾನು ಬಂದಿರುವಂಥದ್ದು. ಬರೋ ಅಷ್ಟರಲ್ಲಿ ನಮ್ಮ ಅಜ್ಜಿ, ನಮ್ಮ ಆಂಟಿ, ನನ್ನ ಫ್ರೆಂಡ್, ಪ್ರಾಣ ಸ್ನೇಹಿತೆ ನನ್ನ ಫ್ರೆಂಡು ಕೂಡ ಬಂದಿದ್ಲು. ಅಷ್ಟರಲ್ಲಿ ನನ್ನ ಜೊತೆ ನನ್ನ ಫ್ರೆಂಡ್, ನಮ್ಮ ಬಿಲ್ಡಿಂಗಲ್ಲಿರುವಂಥ ಸುಚಿತ್ರನೂ ಕೂಡ ಬಂದಿದ್ಲು. ಅಷ್ಟರಲ್ಲೇ ತರಕಾರಿ ಎಲ್ಲ ಕಟ್ ಮಾಡ್ತಾಯಿದ್ರು. ನಾನು ಬಂದು, ಅಮ್ಮ ಹೆಂಗಿದ್ರು ಸ್ನಾನ ಮಾಡ್ಕೊಂಡು ಬಂದಿದ್ದೀಯಲ್ವಾ ಊರಿಂದನೇ, ದೇವ್ರ ಫೋಟೋಗೆಲ್ಲ ರೆಡಿ ಮಾಡು ಅಂತ ಹೇಳಿದ್ರು. ಸೊ ಓಕೆ, ನೀವು ಕೆಲಸ ಮಾಡಿ, ಅಡುಗೆ ಕೆಲಸ ಎಲ್ಲ ಮಾಡ್ತಾಯಿರಿ, ಅಷ್ಟರಲ್ಲಿ ನಾನು ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಬರ್ತೀನಿ ಅಂತೇಳಿ ನಾನು ಮತ್ತು ನಂದು ಇಬ್ಬರು ಸೇರಿಕೊಂಡು ದೇವ್ರ ಮನೆ ಎಲ್ಲ ರೆಡಿ ಮಾಡಿದ್ವಿ. ಇನ್ನೊಮ್ಮೆ ನನಗೆ ಏನೋ ಒಂಥರ, ಮುಂದೆ ಅಮ್ಮ ಅವರು ಹಸುಗೆ ಕಡ್ಡಿ ಅಂತ ಹೇಳ್ತಾರೆ, ಜೋಳದ ಕಡ್ಡಿ ಅಂತೇಳಿ, ಅದನ್ನು ಬೆಳೆದಿದ್ರು. ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಮತ್ತು ಮಂಜೆ ಎಳ್ನೀರೆಲ್ಲ ಕಿತ್ಕೊಟ್ಟ ಕುಡಿಯೋದಕ್ಕೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಮನೆ ಮುಂದೆ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಮಕ್ಕಳು ಅಂತ. ಎಲ್ಲ ಮನೆಗಳಲ್ಲೂ ಗ್ರ್ಯಾಂಡ್ ಫಾದರ್ ಅಂದರೆ ಅಷ್ಟು ಇಷ್ಟ. ಅವ್ರನ್ನ ಹೆಸರಿಡಿದು ಕರೆಯೋದು, ರೇಗಿಸೋದು. ಆದರೆ ತಾತ ಅವರು ಹೊಡೆಯೋದೇ ಇಲ್ಲ, ತಾತ ಅನ್ಸ್ಕೊಂಡಿರೋರು. ಮೊಮ್ಮಕ್ಕಳಲ್ವಾ, ಏನೋ ಮಾತಾಡಲಿ ಅಂತೇಳಿ ಅಪ್ಪ ಹೊಡೆದಿಲ್ಲ. ನಮ್ಮನ್ನು ತುಂಬ ಸ್ಟ್ರಿಕ್ಟ್ ಅಂದರೆ ಸ್ಟ್ರಿಕ್ಟು, ಅಷ್ಟು ಇದಾಗಿ ಬೆಳೆಸಿರುವಂಥದ್ದು. ಅಪ್ಪನ ಮುಂದೆ ನಾವು ಮಾತಾಡೋದು, ಆ ರೀತಿ ಬಿಹೇವಿಯರೇ ಇಲ್ಲ. ನಮ್ಮ ಮಕ್ಕಳು ಡೆಡ್ ಅಪೋಸಿಟು. ತಾತನಿಗೆ ಏನು ಬೇಕು ಎಲ್ಲ ಮಾತಾಡೋದು, ರೇಗಿಸೋದು, ಆ ರೀತಿ ಎಲ್ಲ ಮಾಡ್ತಾರೆ. ಅಜ್ಜ ಮೊಮ್ಮಕ್ಕಳು ಬಾಂಡಿಂಗ್ ಅಂದರೆ ಇದೆ ಅಲ್ವಾ. ಸೊ ನಮ್ಮ ತಾತನ ಜೊತೆ ನಾವು ಈ ರೀತಿ ಇದ್ವಿ. ಒಂಥರ ಮೆಮೊರಿ, ನಮ್ಮ ತಾತ ಏನಕ್ಕೆ ನಮ್ಮನ್ನು ಬಿಟ್ಟೋದ್ರು ಅಂತ ತುಂಬ ಬೇಜಾರಾಗುತ್ತೆ. ಸೊ ಅಷ್ಟರಲ್ಲಿ ಪ್ರಜುನೇ ಅಡುಗೆ ಮಾಡ್ತಾ ಇರುವಂಥದ್ದು. ಅವನು ರೇಗಿಸ್ತಾನೆ ಇದ್ದ, ಏನು ಮಾಡೋಕ್ಕೆ ಬಂದಕ್ಕ ನೀನು, ಇವಾಗ ಬಂದಿದ್ದೆ ನೆಂಟ್ರ ಥರ, ಏನು ಮಾಡಲ್ಲ ಅಂದ್ಕೊಂಡು ರೇಗಿಸ್ತಾನೇ ಇದ್ದ. ಸೊ ಏನಾದರೂ ರೇಗಿಸ್ಲಿ ಪಾಪ, ಅವನಿಗೆ ಎಲ್ಪ್ ಮಾಡೋಣ ಅಂದ್ಕೊಂಡು ಇಲ್ಲಿ ಬಂದು ಇವಾಗ ಎಲ್ಲರೂ ಕೂಡ ಅಡುಗೆ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಅಷ್ಟರಲ್ಲಿ ಮಸಾಲೆ ಎಲ್ಲ ರುಬ್ಬಿದ್ರು, ತರಕಾರಿ ಎಲ್ಲ ಕಟ್ ಮಾಡಿದ್ರು, ಅಡುಗೆ ಸ್ಟವ್ ಹಚ್ಚಿ ಅಡುಗೆ ಮಾಡೋದಷ್ಟೇ ಬ್ಯಾಲೆನ್ಸ್ ಇತ್ತು. ಸನಿ ಮಹಾತ್ಮನ ಕತೆ ಅಂದರೆ ಸ್ವೀಟ್ ಊಟ. ಇದಕ್ಕೆ ನಾನ್ ವೆಜ್ ಏನು ಪ್ರಿಪೇರ್ ಮಾಡಲ್ಲ. ಸ್ವೀಟ್ ಊಟ ಅಂದರೆ ಹಳ್ಳಿಗಳಲ್ಲಿ ನಾರ್ಮಲಾಗಿ ಅವರೆಕಾಳು ಗೊಜ್ಜು, ಅನ್ನ ಸಾಂಬಾರು, ಪಲ್ಯಗಳು, ನೆಕ್ಸ್ಟು ಏನಾದರೂ ಸ್ವೀಟು, ಈ ರೀತಿ ಪ್ರಿಪ್ರೇಷನ್ ಮಾಡುವಂಥದ್ದು. ಸೊ ನಮ್ಮನೇಲಿ ಏನೇನು ಪ್ರಿಪೇರ್ ಮಾಡ್ತಾಯಿದ್ದೀವಿ ಅಂತಂದರೆ, ಅವರೆಕಾಳು ಗೊಜ್ಜು, ಮುದ್ದೆ ಮಾಡಿಲ್ಲ ನಾವು. ಮುದ್ದೆ ಮಾಡಿದ್ರಾ? ಇಲ್ಲ, ಮುದ್ದೆ ಮಾಡಿಲ್ಲ. ಗೀ ರೈಸು, ಅವರೆಕಾಳು ಗೊಜ್ಜು, ಅನ್ನ ಸಾಂಬಾರು, ಒಂದೆರಡು ಥರ ಸೊಪ್ಪಿನ ಪಲ್ಯ, ಮತ್ತು ಇನ್ನೊಂದು ಥರ ಯಾವುದೋ ಒಂದು ಪಲ್ಯ, ಅಲ್ಲ ವೆಜಿಟೇಬಲ್, ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯನ ಮಾಡಿದ್ವಿ. ಮತ್ತು ಒಬ್ಬಟ್ಟನ್ನ ತರಿಸಿದ್ವಿ, ಜೊತೆಗೆ ಕೀರು. ಸೊ ಎಲ್ಲ ಊಟನೂ ಕೂಡ ಅಷ್ಟು ಚೆನ್ನಾಗಾಯಿತು. ಮತ್ತು ನಾವು ಇಲ್ಲಿ ಅಡುಗೆ ಮಾಡಬೇಕಾದ್ರೆ ನಾವು ಇದನ್ನೆಲ್ಲ ಟೇಸ್ಟ್ ನೋಡೋದು ಆ ರೀತಿ ಎಲ್ಲ ಮಾಡಬಾರ್ದು. ಕತೆ ಓದೋದಕ್ಕೆ ಬರ್ತಾರಲ್ವ,
ಅವರಿಗೆ ಮೊದಲು ನಾವು ಊಟನ ಎತ್ತಿಟ್ಟು ಆಮೇಲೆ ಜನಗಳಿಗೆ ಕೊಡುವಂಥದ್ದು. ಸೊ ಹಾಗಾಗಿ ಎಲ್ಲರೂ ಕೂಡ ಯಾವೊಂದು ಟೇಸ್ಟು ನೋಡಿಲ್ಲ, ಎಲ್ಲರೂ ಕೂಡ ಅಡುಗೆ ಮಾಡಿ ನಂತರ ಕತೆ ಓದೋದಕ್ಕೆ ಬರ್ತಾರಲ್ಲ ಅವ್ರಿಗೂ ಕೂಡ ಊಟ ಎಲ್ಲ ಎತ್ತಿಡುವಂಥದ್ದು. ಸೊ ಅಷ್ಟರಲ್ಲಿ ಆಲ್ಮೋಸ್ಟ್ ಅಡುಗೆ ಎಲ್ಲ ಆಯಿತು. ಜನಗಳಿಗೆ ತೋರಕ್ಕೆ ಏ ಪಂಚ ಇಲ್ಲ ನೀನು ಬೇಡ, ನೀನು ಓಲತ್ತಿಗೆ ಕೈ ಹತ್ತಲ ಬೇಡ. ಯಾಕೆ ನಾನು ಪರ್ಸಲ್ ಎತ್ಬೇಡ, ಏಣಿ ಎತ್ಕೊಳ್ಳಿ ಅಂತ. ನಮಸ್ಕಾರ. ಈ ರೀತಿ ಫಂಕ್ಷನ್ಗಳಲ್ಲೇ ಅಲ್ವಾ ಎಲ್ಲ ರಿಲೇಷನ್ಗಳು ಒಂದು ಕಡೆ ಸೇರುವಂಥದ್ದು. ಮಕ್ಕಳುಗಳೆಲ್ಲ ಒಂದು ಕಡೆ ಸೇರಿರ್ತಾರೆ, ಆಟ ಆಡ್ತಾ ಇರ್ತಾರೆ, ನಾವುಗಳೆಲ್ಲ ಕಷ್ಟ ಸುಖ ಮಾತಾಡೋದು, ಎಂಜಾಯ್ ಮಾಡೋದು. ಒಂದಿನ ಅಂತೂ ನಾನು ಫುಲ್ಲು ಎಂಜಾಯ್ ಮಾಡಿದೆ. ಅಷ್ಟರಲ್ಲಿ ಆಲ್ಮೋಸ್ಟ್ ಅಡುಗೆ ಎಲ್ಲ ಆಯಿತು. ಹೊರಗಡೆ ಊಟಕ್ಕೆ ಕೂರಿಸೋದು ಪ್ರಿಪೇರ್ ಆಗಿರೋದ್ರಿಂದ ಲೈಟ್ಸ್ ಎಲ್ಲ ಹಾಕ್ತಾಯಿದ್ರು ಸಂದೇಶ ಅವರೆಲ್ಲ. ಅಷ್ಟರಲ್ಲಿ ನಾನು ದೇವ್ರ ಮನೇಲಿ ದೀಪ ಹಚ್ಚೋದಕ್ಕೆಲ್ಲ ರೆಡಿ ಮಾಡಿದೆ. ಅಷ್ಟರಲ್ಲಿ ನಮ್ಮ ಆಂಟಿದಿರು, ದೊಡ್ಡಮ್ಮ, ದೊಡ್ಡಪ್ಪ ಎಲ್ಲರೂ ಕೂಡ ಬಂದರು. ನಮ್ಮ ರಿಲೇಷನ್ ಎಲ್ಲ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ನಾನು ಲಡ್ಡು ಎಲ್ಲೋದ್ನಪ್ಪ ಅವನು ಪಾಪ ಟೆರೆಸ್ ಮೇಲೆ ಹೊಟ್ಟೋದ್ರೆ ಏನಪ್ಪ ಮಾಡೋದು ಅಂತ ನೋಡಿದ್ರೆ ತರಲೆ ಅವ್ರ ಅಪ್ಪನಿಗೆ ನೈಸ್ ಮಾಡಿ ಫೋನ್ ತೊಗೊಂಡು ಬಂದು ವಿಡಿಯೋ ನೋಡ್ತಾ ಮನಗಿದ್ದಾನೆ. ಹೊರಗಡೆ ಎಲ್ಲರೂ ಆಟಾಡ್ತಾ ಇದ್ದಾರೆ, ಇವನೊಬ್ಬ ಮಾತ್ರ ಸಪ್ರೇಟಾಗಿ ಮೊಬೈಲ್ ನೋಡ್ತಾ ಇದ್ದಾನೆ. ಅಂದರೆ ಇಲ್ಲೆರಡು ತರಲೆಗಳು ಮೊಬೈಲ್ ಹಿಡ್ಕೊಂಡು ನೋಡ್ತಾ ಇದ್ದಾರೆ. ಸೊ ಒಟ್ಟಿನಲ್ಲಿ ಮಕ್ಕಳು ಕೆಲಸ ಅಂದರೆ ಇವಾಗಿನ ಕಾಲದಲ್ಲಿ ಮೊಬೈಲ್ ಇದ್ಬಿಟ್ರೆ ಸಾಕು, ಯಾವ ಫ್ರೆಂಡ್ಸು ಬೇಡ, ಏನೂ ಬೇಡ. ಆದರೆ ನಾವು ಪೇರೆಂಟ್ಸ್ ಆದವರು ಮೊಬೈಲ್ನ ಕೊಡಬಾರ್ದು. ನಾನು ಹಸ್ಬೆಂಡ್ಗೆ ಹೇಳ್ತಾ ಇರ್ತೀನಿ ಯಾವಾಗಲೂ ಕೂಡ, ಮೊಬೈಲ್ ಕೊಡಬೇಡಿ ಮಕ್ಕಳಿಗೆ ಅಂತೇಳಿ. ಏನಂದರೆ ಇವತ್ತಿನ ಮಕ್ಕಳಿಗೆ ತುಂಬ ಮುದ್ದು ಮಾಡಿ ಬೆಳೆಸ್ಬಿಡ್ತಾರೆ ಅಪ್ಪಂದಿರು. ಕೇಳಿದ ತಕ್ಷಣವೇ ಮೊಬೈಲ್ ಕೊಡೋದು. ನಾವು ಸ್ವಲ್ಪ ಕೆಟ್ಟವರಾಗ್ತೀವಿ, ಯಾಕಂದರೆ ಅವರು ಕೇಳಿದ ತಕ್ಷಣ ಮೊಬೈಲ್ ಕೊಡೋದು, ಏನಾದರೂ ಕೇಳಿದ್ರೆ ಕೊಡಿಸೋದು, ಆ ರೀತಿ ಎಲ್ಲ ಮಾಡಲ್ಲ ನಾವು. ಮತ್ತು ಈ ಫಂಕ್ಷನ್ ನಡೆದು ಸುಮಾರು ಒಂದು ತಿಂಗಳಾಗಿದೆ. ಇಲ್ಲೊಬ್ಬರು ನಾನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಕಡೆ ಸೈಡಿಂದ ಮೂರನೇವರು ಪಾಪ ಈಗ ಮೊನ್ನೆ ಡೆತ್ ಆಗಿರುವಂಥದ್ದು. ಈ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನನಗೆ ಬೇಜಾರಾಯಿತು. ಮತ್ತು ಇನ್ನೊಂದು ಏನಪ್ಪ ಅಂದರೆ ನಮ್ದಷ್ಟು ದೂರ ಹೋದರೆ ಮೇಯ್ನ್ ರೋಡ್ ಸಿಗುತ್ತೆ. ಸ್ವಲ್ಪ ಕತ್ಲೆ ಥರ ಕಾಣಿಸ್ತೈತೆ ನೋಡಿ, ಪಕ್ಕದ ಮನೆ ಲೈಟ್ ಹಾಕಿದೆ, ಅಲ್ಲಿಂದ ಮುಂದೆ ಲೈಟ್ ಹಾಕಿಲ್ಲ. ನಿಮಗೆ ಗೊತ್ತಿರ್ಬೋದು, ಎಲ್ಲ ರಿಲೇಷನ್ಸ್ ಮನೆಗಳಲ್ಲಿ ದಾಯಾದಿಗಳಂತ ಇರ್ತಾರೆ. ಯಾವುದಾದ್ರೂ ಮನೇಲಿ ಒಂದು ಫಂಕ್ಷನ್ ನಡೀತಾ ಇದ್ದರೆ, ಏನಾದರೂ ಒಂದು ಒಳ್ಳೇದಾಗ್ತಾ ಇದೆ ಅಂದರೆ ನಾವೇನಕ್ಕೆ ಹಾಕ್ಬೇಕು ಅವ್ರ ಮನೆಗೆ ಜನ ಹೋಗೋರಿಗೆ ಅಂತೇಳಿ ದಿನ ಹಾಕ್ತಿದ್ದವ್ರು ಇವತ್ತು ಲೈಟ್ ಹಾಕಿಲ್ಲ. ಯಾಕೋ ಗೊತ್ತಿಲ್ಲ, ಈ ವಿಷಯ ಮಾತಾಡಬಾರ್ದು ಅಂತ ಅನಿಸ್ತು. ಈ ವಿಡಿಯೋ ನೋಡ್ತಾ ಇರಬೇಕಾದ್ರೆ ನನಗೆ ಮನಸ್ಸಿಗೆ ತುಂಬ ಬೇಜಾರಾಯ್ತಾಯಿತ್ತು. ಎಂಥ ಕೆಟ್ಟವರಾದರೂ ಕೂಡ ಅಯ್ಯೋ ಜನಗಳು ಹೋಗ್ತಾ ಇದ್ದಾರಲ್ಲ ಅಂತ ಹೇಳಿ ಲೈಟ್ ಹಾಕ್ತಾರೆ. ಆದರೆ ನಮ್ಮೂರಲ್ಲ, ಅದರಲ್ಲೂ ನಮ್ಮ ಅಪ್ಪನ ರಿಲೇಷನ್ ಇದ್ದಾರೆ, ಎಲ್ಲರೂ ಅಲ್ಲ, ಒಬ್ಬೊಬ್ರು ಇದ್ದಾರೆ, ಅವರು ಬೇಕು ಅಂತಲೇ ಲೈಟ್ ಹಾಕಿಲ್ಲ. ಆದರೆ ಬಿಟ್ಬಿಡ್ತಾರ, ಆ ಕಡೆಗೆ ಫೋಕಸ್ ಮಾಡಿ ನನ್ನ ತಮ್ಮ ಲೈಟ್ ಹಾಕ್ತಾ ಜನಗಳಿಗೆ ಬರೋಕ್ಕೆ ಸರಿ ಹೋಗುತ್ತೆ ಅಂತೇಳಿ. ನಮ್ಮನ್ನು ಕೆಡ್ಸೋಕ್ಕೆ ಜನಗಳಿಂದ ಆಗಲ್ಲ, ದೇವ್ರು ಕೆಡಿಸ್ಬೇಕು, ನಾವು ಕೆಡಬೇಕಲ್ವ. ನಮ್ಮಲ್ಲಿ ನಿಯತ್ತು ಧರ್ಮ ಅನ್ನೋದು ಇದ್ದರೆ ನಾವು ಎಲ್ಲಿ ಬೇಕಾದರೂ ಬದುಕ್ತೀವಿ. ಸೊ ಒಂದು ಟೈಮು ನಮ್ಮ ಅಪ್ಪನ ಹತ್ರ ಎಲ್ಲನೂ ಕಿತ್ಕೊಂಡಿದ್ರು, ಜಮೀನಾಗಲಿ ಏನೂ ಇರಲಿಲ್ಲ. ಅಂಥ ಟೈಮಲ್ಲೇ ನಮ್ಮನ್ನು ಸಾಕಿ ಮದುವೆ ಮಾಡಿ ಓದಿಸಿ ಎಲ್ಲ ಮಾಡಿದ್ದಾರೆ. ಅಷ್ಟೊಂದು ಮಾಡಿದವ್ರಿಗೆ ಈಗ ಜೀವನ ಮಾಡೋದು ಕಷ್ಟ ಆಗುತ್ತಾ? ಸೊ ಅವರ ಸವಾಲ್ ಮೇಲೇ ನಾವು ಬದುಕ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಹೇಳ್ತಾರೆ ಈ ದಾಯಾದಿಗಳಿರ್ತಾರಲ್ಲ, ಅವ್ರು ಏನಾದರೂ ಒಂದು ನಮ್ಮ ಬಗ್ಗೆ ಏನಾದರೂ ಕೆಟ್ಟದಾಗಿ ನೋಡೋದು, ಕೆಟ್ಟದಾಗಿ ನಡ್ಕೊಳ್ಳೋದು, ಜಗಳ ಮಾಡಿದಾಗ ಇದೆಲ್ಲ ನಮಗೊಂಥರ ಚಾಲೆಂಜಿಂಗಾಗಿ ತಗೊಂಡು ಏನಾದರೂ ಅಚೀವ್ ಮಾಡಬೇಕು ಅಂತ ಅನಿಸುತ್ತಲ್ವ, ಆ ರೀತಿನೇ ನಾವು ಲೈಫಲ್ಲಿ ಬದುಕ್ತಾ ಇರುವಂಥದ್ದು. ಸೊ ಇವಾಗ ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ. ಆಲ್ರೆಡಿ ಇಲ್ಲಿ ಬಂದಿದ್ರಲ್ಲ ಕತೆ ಓದೋಕ್ಕೆ, ಅವ್ರಿಗೆಲ್ಲ ಊಟ ಎಲ್ಲ ಬಡಿಸಾದ್ಮೇಲೆ ಈಗ ಪೂಜೆ ಟೈಮ್ ಆಯಿತು. ಅಪ್ಪ ಅಮ್ಮನೇ ಕೂತ್ಕೋಬೇಕು. ಅಂದರೆ ಹಿರಿಯವ್ರು ಯಾರಿರ್ತಾರೆ ಅವರು ಪೂಜೆ ಕೂತ್ಕೊಳ್ಳುವಂಥದ್ದು, ಅವರೇ ಪೂಜೆ ಮಾಡಬೇಕು. ಒಂದೊಂದು ಪೂಜೆಗೆ ಒಂದೊಂದು ಕಾಯಿ ಹೊಡೆಯುವಂಥದ್ದು. ಅಂದರೆ ಈಗ ಶನಿ ಮಹಾತ್ಮನ ಕತೆ ಅಂದರೆ ನವಗ್ರಹ ಪೂಜೆ. ನವಗ್ರಹಕ್ಕೆ 9 ಕಾಯಿನ, ಒಂದೊಂದು ಕಾಯಿನ ರಾತ್ರಿ ಇಡೀ ಹೊಡೆದು ಪೂಜೆ ಮಾಡುವಂಥದ್ದು. ಸೊ ಮೊದಲು ಶನಿ ಮಹಾತ್ಮನಿಗೆ ಎಲ್ಲರೂ ಕೂಡ ಪೂಜೆ ಮಾಡುವಂಥದ್ದು. ಯಾರ್ಯಾರು ನೆಂಟರುಗಳಿರ್ತಾರೆ, ಕತೆ ಕೇಳೋದಕ್ಕೆ ಬಂದಿರ್ತಾರಲ್ಲ, ಎಲ್ಲರೂ ಕೂಡ ಪೂಜೆ ಮಾಡ್ತಾರೆ. ಈ ಶನಿ ಮಹಾತ್ಮನ ಕಥೆಯನ್ನು ಏಕೆ ಓದಿಸ್ತಾರೆ ಅಂತಂದರೆ, ನಮ್ಮ ಮನೆ ಮೇಲೆ ಯಾವುದೇ ರೀತಿ ಕೆಟ್ಟ ದೃಷ್ಟಿಗಳು ಬಿದ್ದಿದ್ರೂ ಕೂಡ ಕೆಟ್ಟ ದೃಷ್ಟಿಗಳೆಲ್ಲ ಹೋಗಲಿ,
ಇಷ್ಟು ದಿನ ಆಗಿದ್ದ ಕಷ್ಟ ಸಾಕು, ಇನ್ನು ಮುಂದೆನಾದ್ರೂ ನಮಗೆ ನೆಮ್ಮದಿಯನ್ನು ಕೊಡು ಅಂತ ಹೇಳಿ ಶನಿ ಮಹಾತ್ಮ ಕಥೆಯನ್ನು ಓದಿಸೋದು. ಮತ್ತು ಏನಾದರೂ ಒಂದು ಒಳ್ಳೆಯ ಅಭಿವೃದ್ಧಿ ಕಾರ್ಯ ಆಗಬೇಕು ಅಂದರೆ ಅಡಚಣೆ ಆಗ್ತಾನೇ ಇರುತ್ತೆ. ಅದು ಯಾವುದೇ ರೀತಿ ಅಡಚಣೆ ಆಗ್ತಾನೆ ಈ ಕೆಟ್ಟ ದೃಷ್ಟಿ, ಮನುಷ್ಯರ ಕೆಟ್ಟ ದೃಷ್ಟಿ ಇರುತ್ತಲ್ಲ, ಅದೆಲ್ಲರೂ ಕೂಡ ಯಾವುದೂ ಕೂಡ ನಮ್ಮ ಮನೆ ಮೇಲೆ ಬೀಳಬಾರ್ದು ಅಂತ ಹೇಳಿ ಈ ಪೂಜೆ ಮಾಡಿಸುವಂಥದ್ದು. ಸೊ ಇವಾಗ ಎಲ್ಲರೂ ಕೂಡ ಪೂಜೆ ಮಾಡ್ತಾ ಇದ್ದೀವಿ. ಲಡ್ಡು ಇದು ನನ್ನ ಮಕ್ಕಳು ಎಕ್ಸ್ಟ್ರಾರ್ ನಡಿ ಕಣೆ ನೋಡೆ. ಹೋಗಿ ನಂದು ಅನ್ಸುತ್ತೆ, ನೀನು ಮಾಡ ಹೋಗಿ ಹೋಗು ಹೋಗಮ್ಮ ಹೋಗು. ಅಲ್ಲಿ ಅಂಕಲ್ ಇಟ್ಕೋ, ಇಲ್ಲಿ ಬಾಯಿಲಿ ಗುಬ್ಬಿ ಜೊತೆ ಮಾಡಿ ಬಾ. ಅಲ್ಲೋಗಿ ನಂದು ಚೆನ್ನಾಗಿ ಬರ್ತದೆ ಮುಂದೆ ಹೋಗು ಅಂತ. ಇವ್ರ ಕೈಯಾಗಿತ್ತು ರಾಜನವರು ಹೊಟ್ಟೆ ಹೋದ್ರೇನವರು. ಈಗ ಟೈಮ್ ಬಂದು 11:30 ಆಗಿದೆ. ನಮ್ಮ ಮನೆ ದೊಡ್ಡ ಮನೆ ಆಗಿರೋದ್ರಿಂದ ಆಲ್ಮೋಸ್ಟ್ ಉದ್ದಕ್ಕೆ ಎಲ್ಲರೂ ಕೂತಿದ್ದೀವಿ. ಸೊ ಹಾಗಾಗಿ ಅಷ್ಟು ಜನ ಕಾಣಿಸ್ತಾ ಇಲ್ಲ. ಮಧ್ಯರಾತ್ರಿ ಆಗ್ತಾ ಆಗ್ತಾ ಸ್ವಲ್ಪ ಡೌನ್ ಆದರೂ ಜನಗಳು, ಆದರೂ ಕೂಡ ಲಾಸ್ಟ್ವರೆಗೂ ಸ್ವಲ್ಪ ಜನ ಇದ್ದರು. ಸೊ ಇಡೀ ರಾತ್ರಿ ಕತೆ ಓದ್ತಾ ಇರ್ತಾರಲ್ವ, ಇಡೀ ರಾತ್ರಿ ಏನಾದ್ರೂ ಪ್ರಸಾದನ ಮಾಡಿ ಕೊಡ್ತಾ ಇರಬೇಕು, ಕಾಫಿ ಟೀ ಎಲ್ಲನೂ ಕೂಡ. ಸೊ ಲಾಸ್ಟ್ ಮಾಡಿಸಿದಾಗ ಅಂದರೆ ಫಸ್ಟು ಮಾಡಿಸಿದಾಗಲೂ ಕೂಡ ನಾನು ಎಚ್ಚರಾಗೆ ಇದ್ದು ಎಲ್ಲ ಮಾಡಿಕೊಟ್ಟಿದ್ದೆ. ನನ್ನ ತಂಗಿ ನಿದ್ದೆ ತಡೆಯೋಕ್ಕಾಗಲ್ಲ ಅವಳಿಗೆ, ಸ್ವಲ್ಪ ಹೊತ್ತು ಇದ್ದು ಮಲ್ಕೊಬಿಟ್ಲು. ಸೊ ಇವಾಗ ಪ್ರತಿ ಒಂದು ಅರ್ಧ ಗಂಟೆಗೊಮ್ಮೆ ಪೂಜೆ ನಡೀತಾನೆ ಇರುತ್ತೆ, ಮಹಾಮಂಗಳಾರತಿ. ಅಪ್ಪ ಅಮ್ಮ ಪೂಜೆ ಬಿಟ್ಟು ಎದ್ದು ಬರೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ದೊಡ್ಡ ಮಗಳಾಗಿರೋದ್ರಿಂದ ಹೋಗಲೇಬೇಕು. ಯಾಕಂದರೆ ಈಗ ಅಜ್ಜಿ, ಆಂಟಿಗಿರಿ, ದೊಡ್ಡಮ್ಮ, ಅಕ್ಕ ಎಲ್ಲ ಬಂದಿರ್ತಾರೆ, ಅವರು ಮಾಡ್ತಾ ಇರ್ತಾರೆ. ಮನೆ ಮಗಳಾಗಿ ನಾನು ಅಲ್ಲೋ ಕೂತ್ಕೊಬಿಟ್ರೆ ಅದು ಎಷ್ಟು ಸರಿ ಅನಿಸುತ್ತಲ್ವ. ಸೊ ಹಾಗಾಗಿ ನಾನು ಅವ್ರಗಳ ಜೊತೆ ಸೇರ್ಕೊಂಡು ಇವಾಗ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಮೊದಲು ನಾವು ಹೆಸ್ರು ಬೇಳೆನ ಪ್ರಿಪೇರ್ ಮಾಡಿದ್ವಿ, ಎಲ್ಲರೂ ತಿನ್ನೋದಕ್ಕೆ ಕೊಡೋಣ ಅಂತೇಳಿ. ಇವಾಗ ಎಲ್ಲರೂ ಮಾತಾಡ್ಕೊಂಡು ಮಾಡ್ತಾಯಿದ್ದೀವಿ. ಇವ್ರಿಗೆ ನಿದ್ದೆ ಬರ್ತಾಯಿತ್ತಲ್ಲ, ನಮ್ಮ ಪ್ರಜು ನೋಡಿ, ನಮ್ಮ ಮಣಿ ಆಂಟಿನ ಎಲ್ಲರನ್ನ ಚೆನ್ನಾಗಿ ರೇಗಿಸ್ತಾ ಇದ್ದಾನೆ. ಅವನ ಇಂಟೆನ್ಸ್ ಏನಪ್ಪ ಅಂದರೆ ಇವರು ನಿದ್ದೆ ಮಾಡಬಾರ್ದು ಅಷ್ಟೇ, ಅದಕ್ಕೆ ಚೆನ್ನಾಗಿ ರೇಗಿಸ್ತಾ ಇದ್ದಾನೆ. ಅವರು ಚೆನ್ನಾಗಿ ನಗಾಡ್ತಾ ಇದ್ದಾರೆ. ಸದ್ಯಕ್ಕೆ ಅವ್ರಿಗೆ ನಿದ್ದೆ ಅಂತೂ ಬಂದಿಲ್ಲ, ಪ್ರಜ್ಜಿಯಿಂದ ನಮಗೆ ನಿದ್ದೆ ಬಂದಿಲ್ಲ, ಹೆಂಗೋ ಮಾತಾಡಿಸ್ತಾ ಅಂತ ಹೇಳಿ ನಗ್ತಿದ್ರು. ಈಗ ಹೆಸರು ಬೇಳೆ ಎಲ್ಲ ರೆಡಿ ಆಯಿತು. ಆಯಿತಾ, ಈಗ ನಿಲ್ಲಿಸ್ಬೇಕಂದ್ರೆ ಈಗ ಆನ್ ಮಾಡ್ಕೊಳ್ಳಿ, ಕಂಟಿನ್ಯೂ ಆಗುತ್ತೆ. ನಾವು ಹೆಸ್ರು ಬೇಳೆ ಎಲ್ಲ ಎಲ್ಲರಿಗೂ ಕೊಟ್ವಿ. ಅಷ್ಟರಲ್ಲಿ ಮಧ್ಯರಾತ್ರಿ 2 ಗಂಟೆ ಆಗಿತ್ತು. ಮುಕ್ಕಾಲು ಭಾಗ ಪೂಜೆ ಆದಮೇಲೆ 3 ಜನ ಮುತ್ತೈದೆಯರು ಹೊರಗಡೆ ಹೋಗಿ ಕಾಯಿ ಒಡೆದು ಬಾಳೆಹಣ್ಣನ್ನು ಮುರಿದು ಹೊಸ್ಲು ಪೂಜೆ ಮಾಡಬೇಕು. ಹೊಸ್ಲನ್ನ ಕ್ಲೀನ್ ಮಾಡಿ, ರಂಗೋಲಿ ಹಾಕಿ, ಅರಿಶಿನ ಕುಂಕುಮ ಹಾಕಿ ಪೂಜೆ ಮಾಡಿ, ನಂತರ ಅಲ್ಲಿ ಬಾಗಿಲಲ್ಲಿ ಇಟ್ಟಿರುವಂಥ ಹೂವನ್ನು ಹುಡ್ಕೊಂಡು ಮಂಗಳಾರತಿಯನ್ನು ಮಾಡಿ. ಸೊ ಈ ದಿನ ಶನಿಮಹಾತ್ಮನ ಕಥೆಯನ್ನು ಓದಿಸಿದ್ದೀವಿ. ಮನೆಗೆ ಒಳ್ಳೆಯದಾಗಲಿ, ಯಾವುದೇ ರೀತಿ ಕೆಟ್ಟ ದೃಷ್ಟಿ ಇದ್ದರೂ ಕೂಡ ಹೊರಗಡೆ ಹೋಗಲಿ, ನಿಮ್ಮ ದಯೆ ಇರಲಿ ಅಂತ ಕೇಳಿಕೊಂಡು ಪೂಜೆ ಮಾಡುವಂಥದ್ದು. ಸೊ ಹಾಗಾಗಿ ಈಗ ಹೊರಗಡೆ ಬಂದು ದೊಡ್ಡಮ್ಮ, ಅಕ್ಕ, ನಾವು ಎಲ್ಲರೂ ಸೇರ್ಕೊಂಡು ಈಗ ಪೂಜೆ ಮಾಡ್ತಾಯಿದ್ವಿ. 3 ಜನ ಮುತ್ತೈದೆಯರು ಅಂತ ಹೇಳಿದ್ರು. ಸೊ ಹಾಗಾಗಿ 3 ಜನ ಸೇರಿಕೊಂಡು
ಪೂಜೆ ಮಾಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ನಾನು ಒಂದು ಸಣ್ಣ ವಿಡಿಯೋ ಮೂಲಕ ನಮ್ಮ ಮನೆಯಲ್ಲಿ ಶನಿ ಮಹಾತ್ಮನ ಕಥೆಯನ್ನು ಯಾವ ರೀತಿ ಆಚರಣೆ ಮಾಡಿದ್ವಿ ಅನ್ನೋದನ್ನು ಈ ವಿಡಿಯೋ ಮೂಲಕ ನಾನು ತಿಳಿಸ್ಕೊಟ್ಟಿರುವಂಥದ್ದು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಹಾಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಭಿಕ್ಷೆ ಮಾಡೋಕೋಬೇಡ, ತಗೋ ಇದ್ರಲ್ಲಿ ಜೀವನ ಮಾಡು ನೀನು ಅಂತೇಳಿ 3 ವಜ್ರದ ಕೊಟ್ಟನಂತೆ. 3 ಈಗ ಕೊನೆಯಲ್ಲಿ ಮಹಾಮಂಗಳಾರತಿ ಹಾಕ್ತಾ ಇರುವಂಥದ್ದು. ಈಗ ಟೈಮ್ ಬಂದು ಕರೆಕ್ಟಾಗಿ 4 ಗಂಟೆ ಆಗಿದೆ. ಈ ಸರಿ ಬೇಗನೆ ಕತೆ ಎಲ್ಲ ಮುಗೀತು ಅಂತಲೇ ಹೇಳ್ಬೋದು. ಸೊ ತುಂಬ ಜನ ಬಂದಿದ್ದರು ಕತೆ ಓದೋರು. ಸೊ ಇಷ್ಟು ವಿಡಿಯೋ ನಮ್ಮ ಮನೇಲಿ ನಡೆದಂಥ ಶನಿ ಮಹಾತ್ಮನ ಕಥೆ ಒಂದು ವಿಡಿಯೋ. ಇಷ್ಟ ಆಗಿದ್ರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಬೆಳಿಗ್ಗೆ ಮಲಗಬೇಡಿ ಅಂತ ಹೇಳಿದ್ರು ಅಪ್ಪ ಅಮ್ಮನಿಗೆ. ಎಚ್ಚರಾಗಿದ್ದು ಬೆಳಿಗ್ಗೆ 6:30ಗೆ ಇದನ್ನೆಲ್ಲ ಕ್ಲೀನ್ ಮಾಡಿ ಅಂತ ಹೇಳಿದರು. ಓಕೆ ಫ್ರೆಂಡ್ಸ್, ಬಾಯ್.